ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮಗುವಿನ ಜನನವನ್ನು ಅತ್ಯಂತ ಅಶುಭವೆಂದು ಪರಿಗಣಿಸುವ ಅನೇಕ ನಕ್ಷತ್ರಪುಂಜಗಳನ್ನು ವಿವರಿಸಲಾಗಿದೆ. ಇನ್ನು ಕೆಲವು ನಕ್ಷತ್ರದಲ್ಲಿ ಜನಿಸಿದ ಮಗುವನ್ನು ಯಾವಾಗಲೂ ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಮಗುವಿನ ಜನನವನ್ನು ನಕ್ಷತ್ರಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಮಗು ಹುಟ್ಟಿದ ಸಮಯದಲ್ಲಿನ ನಕ್ಷತ್ರದಿಂದ ಶುಭ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗುವುದು. ನಕ್ಷತ್ರದ ವಿವಿಧ ಹಂತಗಳಲ್ಲಿ ಮಗುವಿನ ಜನನವನ್ನು ಅವಲಂಬಿಸಿ ಅದು ಅವನ ಮೇಲೆ ಪರಿಣಾಮ ಬೀರುತ್ತದೆ. ಮಗುವಿನ ಜನನಕ್ಕೆ ಜಾತಕದಲ್ಲಿ ಗ್ರಹಗಳ ಸ್ಥಾನವೂ ಕಾರಣವಾಗಿದೆ. ಆಶ್ಲೇಷ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದ ಮಗು ಸಂಪತ್ತನ್ನು ನಾಶಪಡಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಜನಿಸಿದ ಮಗು ತಾಯಿಗೆ ತೊಂದರೆಯಾಗುತ್ತದೆ. 4ನೇ ಹಂತದಲ್ಲಿ ಜನಿಸಿದ ಮಗು ತಂದೆಗೆ ತೊಂದರೆ ನೀಡುತ್ತದೆ. ಮೊದಲ ನಕ್ಷತ್ರದಲ್ಲಿ ಜನಿಸಿದ ಮಗು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ತಾಯಿಯ ಮೇಲೆ ಅತಿಯಾದ ಪ್ರೀತಿ ಇರುತ್ತದೆ. ಮಗನಿಗಿಂತ ಮಗಳೆಂದರೆ ಹೆಚ್ಚು ಪ್ರೀತಿ. ರುಚಿಕರವಾದ ಭೋಜನವನ್ನು ಇಷ್ಟಪಡುತ್ತಾರೆ. ದೂರದ ಊರಿಗೆ ಪ್ರವಾಸವನ್ನು ಆಯೋಜಿಸುವಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಈ ವ್ಯವಹಾರದಲ್ಲಿ ಹೆಸರು ಮತ್ತು ಆದಾಯ ಎರಡನ್ನೂ ಗಳಿಸುತ್ತಾರೆ. ಸಾಮಾನ್ಯವಾಗಿ ಇವರು ಸ್ವಂತ ಉದ್ಯಮದ ಕಡೆ ಗಮನ ನೀಡದೆ ಇತರ ಉದ್ಯೋಗದಲ್ಲಿ ನಿರತರಾಗುತ್ತಾರೆ. ಪ್ರಾಚೀನ ಕಾಲದ ಯೋಗ, ಪ್ರಾಣಾಯಾಮ, ಕುಸ್ತಿಯಂತಹ ಕಲೆಗಳನ್ನು ಇವರು ಬಹಳ ಇಷ್ಟಪಡುತ್ತಾರೆ. ಆಶ್ಲೇಷ ನಕ್ಷತ್ರದ ಮೊದಲ ಪಾದವು ಧನು ರಾಶಿ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರುವಿನ ಆಳ್ವಿಕೆ ಇದೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಕಾಳಜಿಯುಳ್ಳವರು, ಭಾವನಾತ್ಮಕರು ಮತ್ತು ಜೀವನದಲ್ಲಿ ಅನೇಕ ವಿಧಾನಗಳಿಂದ ಸಂಪತ್ತನ್ನು ಗಳಿಸುತ್ತಾರೆ. ದಾನವನ್ನು ಮಾಡುತ್ತಾರೆ. ಆಶ್ಲೇಷ ನಕ್ಷತ್ರದ 2ನೇ ಪಾದವು ಮಕರ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದ ಸ್ಥಳೀಯರು ಕುತಂತ್ರಿಗಳು ಮತ್ತು ಬುದ್ಧಿವಂತರು. ಈ ಜನರು ನಿಮ್ಮನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳಲು ಹಿಂಜರಿಯುವುದಿಲ್ಲ. ಆಶ್ಲೇಷ ನಕ್ಷತ್ರದ 3ನೇ ಪಾದವು ಕುಂಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶನಿಯು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದವರು ಬಹಳ ರಹಸ್ಯವಾಗಿರುತ್ತಾರೆ. ಈ ಜನರು ಇತರರಿಗಿಂತ ಹೆಚ್ಚು ಚರ್ಮ ರೋಗಗಳಿಗೆ ಒಳಗಾಗುತ್ತಾರೆ. ಆಶ್ಲೇಷ ನಕ್ಷತ್ರದ 4ನೇ ಪಾದವು ಮೀನ ನವಾಂಶದಲ್ಲಿ ಬರುತ್ತದೆ ಮತ್ತು ಗುರುವಿನ ಆಳ್ವಿಕೆ ಇದೆ. ಪಾದದಲ್ಲಿ ಹುಟ್ಟಿದವರು ಯಾವುದೇ ತಪ್ಪಿಗೆ ಜವಾಬ್ದಾರರಾಗಿರುತ್ತಾರೆ. ಅವರು ತಮ್ಮ ತಾಯಿಯಿಂದ ಬಹಳಷ್ಟು ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ಈ ನಕ್ಷತ್ರದವರಿಗೆ ಬೇಗ ಕೋಪ ಬರುತ್ತದೆ. ಹಾಲು, ಹಾಲಿನ ಉತ್ಪನ್ನಗಳು, ಬಟ್ಟೆಯಂಹ ವ್ಯಾಪಾರ ಸರಿ ಹೊಂದುತ್ತದೆ. ಇದಲ್ಲದೆ ದೈನಂದಿನ ಜೀವನಕ್ಕೆ ಬೇಕಾದ ದಿನಸಿ ಪದಾರ್ಥಗಳ ವ್ಯಾಪಾರವು ಲಾಭವನ್ನು ನೀಡುತ್ತದೆ. ಮಂತ್ರತಂತ್ರಗಳಲ್ಲಿ ಇವರಿಗೆ ವಿಶೇಷ ಆಸಕ್ತಿ ಇರುತ್ತದೆ. ಯಾರನ್ನಾದರೂ ಇವರು ಶತ್ರು ಎಂದು ಪರಿಗಣಿಸಿದರೆ ಅವರಿಂದ ದೂರ ಉಳಿಯುತ್ತಾರೆ. ಇರುವ ಬುದ್ಧಿಶಕ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಸಮಾಜದ ಉತ್ತುಂಗ ಶ್ರೇಣಿಯಲ್ಲಿ ಇರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಇವರು ಬೇರೆಯವರು ಹೇಳಿದಂತೆ ನಡೆದುಕೊಳ್ಳುವುದಿಲ್ಲ. ಕಷ್ಟ ನಷ್ಟದ ಪರಿಸ್ಥಿತಿಯಲ್ಲಿ ಅತಿ ತಾಳ್ಮೆಯಿಂದ ವ್ಯವಹರಿಸುತ್ತಾರೆ. ಬುದ್ಧಿವಾದ ಹೇಳುವವರನ್ನು ಇಷ್ಟಪಡುವುದಿಲ್ಲ. ಇವರು ತಮ್ಮನ್ನು, ತಮ್ಮ ಕುಟುಂಬವನ್ನು, ತಮ್ಮನ್ನು ನಂಬಿದವರನ್ನು ಕಷ್ಟದ ಸಂದರ್ಭದಲ್ಲಿ ಕಾಪಾಡುತ್ತಾರೆ. ಆಶ್ಲೇಷ ನಕ್ಷತ್ರದವರು ಅಭಿನಯ ಚತುರರು, ಒಳ್ಳೆಯ ನಾಯಕರಾಗಬಹುದು. ರಕ್ಷಣಾ ಇಲಾಖೆಯಲ್ಲಿ ಉದ್ಯೋಗ ಸಿಕ್ಕಲ್ಲಿ ಇವರು ಸುಲಭದಲ್ಲಿ ಜನಪ್ರಿಯತೆ ಗಳಿಸುತ್ತಾರೆ. ವಂಶದ ಆಸ್ತಿಯನ್ನು ಬೇರೆಯವರ ಪಾಲಾಗದಂತೆ ಕಾಪಾಡಿಕೊಳ್ಳುತ್ತಾರೆ. ಪ್ರತಿಯೊಂದನ್ನು ವ್ಯಾಪಾರದ ದೃಷ್ಟಿಯಿಂದ ಅಳೆಯುತ್ತಾರೆ. ಧಾರ್ಮಿಕ ಕ್ರಿಯಾವಿಧಿಗಳನ್ನು ನಡೆಸಿದರೆ ಅದರಿಂದ ಶುಭ ಫಲಗಳು ಶತಸಿದ್ಧ. ಆಶ್ಲೇಷ ನಕ್ಷತ್ರ ಯೋನಿಕೂಟದಲ್ಲಿ ಬೆಕ್ಕು ಆಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸಭ್ಯ ಸಂಗಾತಿ. ಅವನ ಹೆತ್ತವರು ಅಥವಾ ಹೆಂಡತಿ ಅಂತಹ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮರ್ಥರಾಗಿದ್ದರೂ ಸಹ ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನು ಅವನು ಹೊರುತ್ತಾನೆ. ಆದಾಗ್ಯೂ
ನೀವು ಪ್ರವೇಶಿಸುವ ಯಾವುದೇ ಸಂಬಂಧದ ಆರಂಭಿಕ ಹಂತಗಳಲ್ಲಿ ನಿಮ್ಮ ಸಂಗಾತಿ ಅಥವಾ ಹೆಂಡತಿ ನಿಮ್ಮ ಭಾವನೆಗಳು ಮತ್ತು ಮನಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡುತ್ತಾರೆ. ಇದನ್ನು ಎದುರಿಸಲು ಒಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೆಯುವುದು ಸಹಾಯ ಮಾಡುತ್ತದೆ. ನೀವು ಸುದೀರ್ಘ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಿರುತ್ತೀರಿ. ಗ್ರಹ ಮೈತ್ರಿಕೂಟದಲ್ಲಿ ಕಟಕ ರಾಶಿಗೆ ಚಂದ್ರ ಅಧಿಪತಿ. ಆಶ್ಲೇಷ ನಕ್ಷತ್ರಕ್ಕೆ ಆದಿಶೇಷನೇ ದೇವತೆ. ಈ ನಕ್ಷತ್ರದ ಮೇಲೆ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವವೂ ಇರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿರುವವರು ನೋಡಲು ಸುಂದರವಾಗಿರುತ್ತಾರೆ. ಉತ್ತಮ ಪಂಚೇಂದ್ರಿಯಗಳು ಇರುತ್ತವೆ. ಅಂದರೆ ಬುದ್ಧಿಶಕ್ತಿಯೇ ಇವರ ದೊಡ್ಡ ಆಯುಧ. ಕೆಲವೊಮ್ಮೆ ಇವರು ಮಾಡುವ ಕೆಲಸಗಳು ಬೇರೆಯವರಿಗೆ ಬೇಸರ ಉಂಟು ಮಾಡುತ್ತದೆ. ಸದಾ ಕಾಲ ಅಲೆದಾಡುತ್ತಾರೆ. ತಾವೇ ದೊಡ್ಡವರು, ನಾವು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಇರುತ್ತದೆ. ಇವರ ಮೂಲ ಗುರಿ ಬೇರೆಯವರ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಡುವುದು. ಅಂದರೆ ಇವರಿಗೆ ಏಜೆನ್ಸಿ ಅಥವಾ ಕಮಿಷನ್ ಮೂಲಕ ಮಾಡುವ ಕೆಲಸ ಕಾರ್ಯಗಳು ಸರಿ ಹೊಂದುತ್ತವೆ. ಆಶ್ಲೇಷ ನಕ್ಷತ್ರ ಗಣಕೂಟದಲ್ಲಿ ರಾಕ್ಷಸಗಣವಾಗಿರುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಠಿಣ. ಅವನು ತುಂಬಾ ಬುದ್ಧಿವಂತ ಮತ್ತು ಕುತಂತ್ರಿ ಕೂಡ, ಮತ್ತು ಯಾವುದೇ ಸಂದರ್ಭವನ್ನು ತನ್ನ ಪರವಾಗಿ ಹೇಗೆ ತಿರುಗಿಸಬೇಕೆಂದು ತಿಳಿದಿರುತ್ತಾನೆ. ಸ್ಥಳೀಯರು ತುಂಬಾ ವ್ಯಾಪಾರ ಮನಸ್ಸಿನ ವ್ಯಕ್ತಿಯಾಗಿರುತ್ತಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರಿಗೆ 2 ಮುಖಗಳಿವೆ. ಅವನನ್ನು ಸಹಾನುಭೂತಿಯುಳ್ಳ ವ್ಯಕ್ತಿಯಾಗಿ ತೋರಿಸುವ ಹೊರಭಾಗ ಮತ್ತು ಅವನು ಸ್ವಲ್ಪ ಸ್ವಾರ್ಥಿಯಾಗಿರುವ ಒಳಮುಖವೂ ಸಹ ಇದೆ. ಆದಾಗ್ಯೂ ಸ್ವಾರ್ಥವು ಈ ಜನರ ಪರವಾಗಿ ಕಾರ್ಯನಿರ್ವಹಿಸುತ್ತದೆ, ಏಕೆಂದರೆ ಅವರು ತಮ್ಮ ಮೇಲೆ ಕೇಂದ್ರೀಕರಿಸಲು ಮತ್ತು ಅವರ ಜೀವನವನ್ನು ಉತ್ತಮಗೊಳಿಸಲು ಅದನ್ನು ಬಳಸುತ್ತಾರೆ. ಅಂದರೆ ತಾನು ಜೀವನದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಇತರರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಂಬುತ್ತಾರೆ. ಒಟ್ಟಾರೆಯಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಸಹಾಯಕಾರಿ ಮತ್ತು ಒಬ್ಬರು ನಂಬಬಹುದಾದ ನಾಯಕ. ವೃತ್ತಿಯ ವಿಷಯಕ್ಕೆ ಬಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ಸೃಜನಶೀಲತೆಯನ್ನು ಒಳಗೊಂಡಿರುವ ಕಾರ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾನೆ. ನೀವು ವಿಜ್ಞಾನದಲ್ಲಿ ಉತ್ತಮವಾಗಿದ್ದರೂ ಸಹ ಕಲೆ ಮತ್ತು ವಾಣಿಜ್ಯದಂತಹ ಕ್ಷೇತ್ರಗಳು ನಿಮಗೆ ಸೂಕ್ತವಾಗಿವೆ. ಜೀವನದಲ್ಲಿ ಮುಂದುವರಿಯುತ್ತಾ ನೀವು ಖಂಡಿತವಾಗಿಯೂ ನಿಮ್ಮದೇ ಆದ ಸ್ವಂತ ವೃತ್ತಿಯನ್ನು ಹೊಂದಲು ಬಯಸುತ್ತೀರಿ ಮತ್ತು ನಿಮ್ಮ ಸೃಜನಶೀಲ ಪ್ರವೃತ್ತಿಯು ನಿಮಗಾಗಿ ಅದನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ವ್ಯವಹಾರಕ್ಕೆ ಬಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು, ಏಕೆಂದರೆ 35 ವರ್ಷ ವಯಸ್ಸಿನವರೆಗೆ ಹಣಕಾಸಿನ ವಿಷಯದಲ್ಲಿ ಭಾರೀ ನಷ್ಟವನ್ನು ಅನುಭವಿಸುವ ಸಾಧ್ಯತೆಗಳಿವೆ. ಆಶ್ಲೇಷ ನಕ್ಷತ್ರ ರಜ್ಜು ಕೂಟದಲ್ಲಿ ಪಾದ ಆಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಕ್ರಿಯಾಶೀಲ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು, ಆದರೆ ಅವರು ಯಾವುದೇ ದೊಡ್ಡ ಕಾಯಿಲೆಗಳಿಂದ ಬಳಲಾರರು. ಆದರೆ ಮನಸ್ಸಿನ ಆಯಾಸವು ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಕಾಮಾಲೆ, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಕಾಲು ಮತ್ತು ಮೊಣಕಾಲುಗಳಲ್ಲಿ ಕೀಲು ನೋವುಗಳಿಗೆ ಕಾರಣವಾಗುವ ಲಕ್ಷಣಗಳ ಬಗ್ಗೆ ಜಾಗರೂಕರಾಗಿರಬೇಕು. ಆಶ್ಲೇಷ ನಕ್ಷತ್ರ ನಾಡಿಕೂಟದಲ್ಲಿ ಅಂತ್ಯನಾಡಿಯಾಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತುಂಬಾ ಕಾಳಜಿಯುಳ್ಳವಳು, ಆದರೆ ಸ್ವಯಂ ನಿಯಂತ್ರಣದ ಕೊರತೆಯಿದೆ. ಎರಡನೆಯದು, ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಬಂದಾಗ ಅವಳ ಈ ಸ್ವಯಂ ನಿಯಂತ್ರಣವು ಪ್ರಭಾವಿಸಬಹುದು ಅಥವಾ ವಿಳಂಬಗೊಳಿಸಬಹುದು. ಹೇಗಾದರೂ ನೀವು ಬಾಹ್ಯ ಶಕ್ತಿಗಳಿಂದ ವಿಚಲಿತರಾಗದ ಸಾಮರ್ಥ್ಯವನ್ನು ಬೆಳೆಸಿಕೊಂಡರೆ ನೀವು ಬೇರೆಯವರಿಗಿಂತ ವೇಗವಾಗಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಇದಲ್ಲದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ನಾಚಿಕೆ ಸ್ವಭಾವದವಳಾಗಿದ್ದಾಳೆ ಮತ್ತು ಆದ್ದರಿಂದ ಯಾರೊಂದಿಗೂ ಮತ್ತು ಎಲ್ಲರೊಂದಿಗೆ ಬೆರೆಯುವುದಿಲ್ಲ. ಇದು ವರ್ತನೆಯ ಸಮಸ್ಯೆ ಎಂದು ಜನರು ಭಾವಿಸಬಹುದು, ಆದರೆ ಇದರ ಬಗ್ಗೆ ಇವರು ತಲೆಕೆಡಿಸಿಕೊಳ್ಳಲಾರರು. ಇಲ್ಲಿ
ಹೆಣ್ಣು ತುಂಬಾ ವಾದ ಮಾಡಬಲ್ಲಳು ಮತ್ತು ಅವಳು ತಪ್ಪು ಎಂದು ತಿಳಿದಾಗಲೂ ಸಂಭಾಷಣೆಯನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇದು ನೀವು ಗಮನಿಸಬೇಕಾದ ವಿಷಯವಾಗಿದೆ, ಏಕೆಂದರೆ ನೀವು ಮಾಡದಿದ್ದರೆ ನೀವು ಪ್ರೀತಿಸುವ ಜನರನ್ನು ಕಳೆದುಕೊಳ್ಳಬಹುದು. ಆಶ್ಲೇಷ ನಕ್ಷತ್ರ ವರ್ಣಕೂಟದಲ್ಲಿ ಕಟಕ ರಾಶಿಯು ಬ್ರಾಹ್ಮಣ ವರ್ಗ ಆಗುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ತಾನು ಮಾಡುವ ಯಾವುದೇ ಕೆಲಸದಲ್ಲಿ ಬಹಳ ಫಲ ಪಡೆಯುತ್ತಾಳೆ. ಆಡಳಿತಾತ್ಮಕ ಚೌಕಟ್ಟಿನ ಭಾಗವಾಗಲು ಆಕೆಗೆ ಉತ್ತಮ ಅವಕಾಶವಿದೆ. ಆದಾಗ್ಯೂ ಶಿಕ್ಷಣವನ್ನು ಹೊಂದಿಲ್ಲದಿದ್ದರೆ ಅವಳು ತನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸುತ್ತಾಳೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಬೇಗನೆ ನಿವೃತ್ತಿ ಹೊಂದಲು ಬಯಸಬಹುದು ಮತ್ತು ಅದೃಷ್ಟವಶಾತ್ ನಿವೃತ್ತಿಯ ವಯಸ್ಸಿಗೆ ಬಂದಾಗ ಐಷಾರಾಮಿ ಜೀವನ ಹೊಂದಬಹುದು. ಆದರೂ ಮಹಿಳೆ ವ್ಯಾಪಾರವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿದರೆ ಇತರರ ಮಾತುಗಳಿಗೆ ಗಮನ ಕೊಡಬಾರದು. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತುಂಬಾ ಕುಟುಂಬ ಆಧಾರಿತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾಳೆ. ಆದಾಗ್ಯೂ ಅವಳು ಕೇವಲ ಒಬ್ಬರಿಗೆ ಸೀಮಿತವಾಗಿಲ್ಲ. ಅವಳು ತನ್ನ ಅತ್ತೆ ಮನೆಯಲ್ಲಿ ಮತ್ತು ಪತಿಯೊಂದಿಗೆ ಹೇಗೆ ಹೊಂದಿಕೊಂಡು ಹೋಗುತ್ತಾಳೆ ಎನ್ನುವುದು ತನ್ನ ಕುಟುಂಬದಲ್ಲಿ ಅವಳು ಪಡೆಯುವ ಆಯ್ಕೆಯ ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ. ಹೆಂಗಸು ತನ್ನ ತಾಯಿಗೆ ತನ್ನ ತಂದೆಯಷ್ಟು ಆತ್ಮೀಯವಾಗಿರದಿರಬಹುದು. ಅಲ್ಲದೆ ಅವಳ ನಾಚಿಕೆ ಸ್ವಭಾವದಿಂದಾಗಿ ಅವಳು ಯಾರನ್ನಾದರೂ ಒಪ್ಪಲು ಸಮಯ ತೆಗೆದುಕೊಳ್ಳುತ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಪುರುಷನ ಪ್ರತಿರೂಪಕ್ಕಿಂತ ಹೆಚ್ಚು ಕ್ರಿಯಾಶೀಲಳು. ಆದಾಗ್ಯೂ ಅವಳು ಮದ್ಯಪಾನ ಪ್ರಿಯಳು. ಅಲ್ಲದೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ದೇಹದಲ್ಲಿ ಕೀಲುನೋವು, ಜಾಂಡೀಸ್, ಅಜೀರ್ಣ ಮತ್ತು ಹಿಸ್ಟೀರಿಯಾದಂತಹ ಸಮಸ್ಯೆಗಳಿಗೆ ಕಾರಣವಾಗುವ ಲಕ್ಷಣಗಳನ್ನು ನೋಡಿಕೊಳ್ಳಬೇಕು. ಅವಳು ಆಗಾಗ್ಗೆ ನರ ದೌರ್ಬಲ್ಯವನ್ನು ಹೊಂದಿರಬಹುದು. ಆಶ್ಲೇಷ ಮೂಲ ಇವೆರಡು ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಮದುವೆಗಾಗಿ ಗಂಡು ಹುಡುಕುವಾಗ ಒಬ್ಬೊಬ್ಬರು ಒಂದೊಂದು ಬಗೆಯ ಮಾತನಾಡುತ್ತಾರೆ. ಆಶ್ಲೇಷ ನಕ್ಷತ್ರ ಅಂದರೆ ಅತ್ತೆ ಇಲ್ಲದ ಮನೆ ಹಾಗೂ ಮೂಲ ನಕ್ಷತ್ರ ಅಂದರೆ ಮಾವ ಇಲ್ಲದ ಮನೆ. ಹುಡುಗನಿಗೆ ತಂದೆ ತಾಯಿ ಇಬ್ಬರೂ ಇದ್ದಾರೆ. ಆದ್ದರಿಂದ ಈ ನಕ್ಷತ್ರದ ಹೆಣ್ಣು ಮಕ್ಕಳಾದರೆ ಬೇಡ ಅಂತ ಪೋಷಕರು ಹೇಳಿಬಿಡುತ್ತಾರೆ. ಆಶ್ಲೇಷ ನಕ್ಷತ್ರದವರು ಆಶ್ಲೇಷ ಬಲಿ ಪೂಜೆ ಮಾಡಿಸಿಕೊಳ್ಳುತ್ತಾರೆ. ಆದರೆ ಅತ್ತೆ ಇಲ್ಲದ ಮನೆ ಆಗಬೇಕು ಎಂಬುದು ನಿಜವಾದ ಮಾತು. ಆದರೆ ಒಂದು ವೇಳೆ ಅಶೇಷ ನಕ್ಷತ್ರದ ಸ್ತ್ರೀ ಕುಜ ದೋಷ ಹೊಂದಿದವಳಾಗಿದ್ದರೆ ಈ ದೋಷ ನಕ್ಷತ್ರಕ್ಕೆ ಬರುವುದಿಲ್ಲ. ಧಾರಾಳವಾಗಿ ಅತ್ತೆ ಇರುವ ಮನೆಗೆ ಕೊಡಬಹುದು. ಆಶ್ಲೇಷ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹಕ್ಕೆ ವಧುವರರ ಜಾತಕ ಹೊಂದಾಣಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಶಿ, ನಕ್ಷತ್ರ, ಗ್ರಹ ಮೈತ್ರಿಕೂಟ, ಗಣಕೂಟ, ನಾಡಿ ದೋಷ ಸೇರಿದಂತೆ ನಾನಾ ವಿಷಯಗಳನ್ನು ಈ ವೇಳೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಶ್ವಿನಿ ನಕ್ಷತ್ರದವರಿಗೆ ಚು, ಚೇ, ಚೋ ಮತ್ತು ಲ ಅಕ್ಷರಗಳಿಂದ ಆರಂಭವಾಗುವ ಅಕ್ಷರಗಳ ಹೆಸರನ್ನು ಇಡುತ್ತಾರೆ. ಇದು ಮೇಷ ರಾಶಿಯ ವ್ಯಾಪ್ತಿಯಲ್ಲಿದೆ. ಈ ಅಧಿಪತಿ ಅಶ್ವಿನಿ ಕುಮಾರರು. ಇದು ಉತ್ತಮ ಹೊಂದಾಣಿಕೆಯಾಗುತ್ತದೆ. ಆಶ್ಲೇಷ ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಇದು ಉತ್ತಮ ಹೊಂದಾಣಿಕೆಯಾಗುತ್ತದೆ. ಆಶ್ಲೇಷ ನಕ್ಷತ್ರದವರು ಕೃತಿಕಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ.
ಆಶ್ಲೇಷ ನಕ್ಷತ್ರದ ಪುರುಷರು ಕೃತಿಕಾ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಕೃತಿಕಾ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ. ಅದೇ 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ. ಮೊದಲನೇ ಪಾದದಲ್ಲಿ ಜನಿಸಿದವರನ್ನು ಮಂಗಳ ಆಳುವನು. ವೃಷಭ ರಾಶಿಯಲ್ಲಿ ಬರುವವರನ್ನು ಶುಕ್ರನು ಆಳುತ್ತಾನೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವರು. ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ. ಅ, ಇ, ಓ, ಐ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಕೃತಿಕಾ ನಕ್ಷತ್ರದ ಹೆಸರುಗಳು. ಆಶ್ಲೇಷ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 7 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 4 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. 18ಕ್ಕಿಂತ ಕಡಿಮೆ ಬರುವ ಗುಣಗಳು ವಿವಾಹಕ್ಕೆ ಅಶುಭ ಇರುತ್ತದೆ. ಶ್ರೀಕೃಷ್ಣನು ಈ ನಕ್ಷತ್ರದಲ್ಲಿ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ರೋಹಿಣಿ ಎಂದರೆ ಕೆಂಪು. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ರೋಹಿಣಿ ನಕ್ಷತ್ರವು ಆಕಾಶದಲ್ಲಿ 4ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ರಾಶಿಯು ವೃಷಭವಾಗಿರುತ್ತದೆ. ಈ ರಾಶಿಯವರನ್ನು ಶುಕ್ರನು ಆಳುತ್ತಿರುತ್ತಾನೆ. ಜೊತೆಗೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರುತ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಹೆಸರಿನ ಮೊದಲ ಅಕ್ಷರವನ್ನು ವ, ವಿ, ಓ, ಓ ಇಂದ ಪ್ರಾರಂಭಿಸಿರುತ್ತಾರೆ. ಅಂದರೆ ವ, ವಿ, ಓ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು. ಆಶ್ಲೇಷ ನಕ್ಷತ್ರದವರು ಮದುವೆಯಾಗಲು ಹೊಂದಾಣಿಕೆ ಬರುವುದಿಲ್ಲ. ಆಶ್ಲೇಷ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ವಿವಾಹವಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ತುಂಬಾ ಹೆಚ್ಚು ಗಮನಿಸಬೇಕು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಮೃಗಶಿರ ನಕ್ಷತ್ರವು 27 ರಾಶಿಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತದೆ. ಮೃಗಶಿರ ಮತ್ತು ಆಶ್ಲೇಷ ನಕ್ಷತ್ರದ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. 13 ಅಥವಾ 11 ಗುಣಗಳು ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ಆದರೆ ಇದು ಮಹಾ ನಕ್ಷತ್ರದ ಹೊಂದಾಣಿಕೆ ಆಗಿರುವುದರಿಂದ ಈ ನಕ್ಷತ್ರಗಳ ಹೊಂದಾಣಿಕೆ 18ಕ್ಕಿಂತ ಕಡಿಮೆ ಬಂದರೂ ವಿವಾಹಕ್ಕೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲುತ್ತವೆ. ಆದ್ದರಿಂದ ಇದನ್ನು ವೇದಗಳಲ್ಲಿ ಮೃಗಶೀರ್ಷ ಎಂದು ಕರೆಯಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ದೇವತೆ ಚಂದ್ರ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರುತ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯ, ಎತ್ತರ, ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವ ಅಭ್ಯಾಸ ಅವರದು. ಹೆಚ್ಚು ಬುದ್ಧಿವಂತರಾಗಿದ್ದರು
ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ಜನ್ಮರಾಶಿಯ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ, ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅಲ್ಲೇ ಹೆಸರು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗುವುದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಹೊಂದಾಣಿಕೆ ಇರುತ್ತದೆ. ಅದೇ ರೀತಿಯಲ್ಲಿ ಆಶ್ಲೇಷ ನಕ್ಷತ್ರದ ಪುರುಷರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 11 ಗುಣಗಳು ಬರುತ್ತದೆ. ಇದು ಸ್ತ್ರೀ ಪೂರ್ವ ನಕ್ಷತ್ರವಾಗಿದ್ದರೆ ವಿವಾಹ ಶುಭ. ಇದು ಶುಭ ವಿವಾಹವಾಗುತ್ತದೆ. ವೇ, ಓ, ಕ. ಈ ಅಕ್ಷರಗಳು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಬರುತ್ತದೆ. ಇದು ಆಶ್ಲೇಷ ನಕ್ಷತ್ರದ ಪುರುಷರಿಗೆ ತುಂಬಾ ಉತ್ತಮ ವಿವಾಹದ ಹೆಸರುಗಳು ಆಗಿರುತ್ತದೆ. ಸ್ತ್ರೀಯರಿಗೆ ಶುಭವಾಗಿರುತ್ತದೆ. ಕಿ, ನ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ವಿವಾಹಕ್ಕೆ ಇದು ಶುಭ ಹೆಸರುಗಳಾಗಿರುತ್ತದೆ. ಆಶ್ಲೇಷ ನಕ್ಷತ್ರದವರು ಆರಿದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಇದು ಉತ್ತಮ ಜೋಡಿಯಾದರೆ ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಆರಿದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಆದರೂ ಹೊಂದಾಣಿಕೆ ಬರುವುದಿಲ್ಲ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ಅತ್ಯಂತ ನೀಚ ಸ್ಥಿತಿಯಲ್ಲಿರುತ್ತದೆ. ಈ ಜನ್ಮ ನಕ್ಷತ್ರಕ್ಕೆ ಕು, ಕಂ, ಚ, ಘ ಮತ್ತು ಝ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷ ಮತ್ತು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ. ಆಶ್ಲೇಷ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ 3 ಪಾದ ಮಿಥುನದಲ್ಲಿಯೂ 1 ಪಾದ ಕರ್ಕಾಟಕದಲ್ಲಿಯೂ ಇರುವುದು. ಆಶ್ಲೇಷ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೂ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಅಷ್ಟಾಗಿ ಯಾವುದೇ ಹೊಂದಾಣಿಕೆ ಬರುವುದಿಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಉತ್ತಮವಾದ ಹೊಂದಾಣಿಕೆ ಇರುತ್ತದೆ.
ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. 4ನೇ ಪಾದವು ವಿವಾಹದ ಸಾಲವಳಿಯಲ್ಲಿ ಹೊಂದಾಣಿಕೆ ಬರುತ್ತದೆ. ವಿವಾಹ ಶುಭ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಆದ್ದರಿಂದ ಪ್ರೇಮಕ್ಕೆ ಆಗಲಿ ವಿವಾಹಕ್ಕೆ ಆಗಲಿ ಉತ್ತಮ. ಆಶ್ಲೇಷ ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಆದರೆ ನವಾಂಶ ಹೊಂದಾಣಿಕೆ ಬರುವುದಿಲ್ಲ. ಇದು ಮುರಿದು ಬೀಳುವ ಸಂಬಂಧವಾಗುತ್ತದೆ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಹು, ಹೇ, ಹೋ ಅಥವಾ ದ ಹೆಸರಿನಿಂದ ಆರಂಭವಾಗುವ ಹೆಸರಿರುತ್ತದೆ. ಪುಷ್ಯ 1ನೇ ಪಾದದಲ್ಲಿ ಜನಿಸಿದರೆ ಹೋ, 2ನೇ ಪಾದದಲ್ಲಾದರೆ ಹೇ, 3ನೇ ಪಾದದಲ್ಲಿ ಹೋ, 4ನೇ ಪಾದದಲ್ಲಿ ಜನಿಸಿದರೆ ದಿಂದ ಆರಂಭವಾಗುವ ಹೆಸರು ಇರುತ್ತದೆ. ಆಶ್ಲೇಷ ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ಆಶ್ಲೇಷ ನಕ್ಷತ್ರದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಸಂಸಾರ ಮತ್ತು ಸಂತಾನ ಎರಡರಲ್ಲೂ ಭಿನ್ನಾಭಿಪ್ರಾಯ ಬರುತ್ತದೆ. ಆಶ್ಲೇಷ ನಕ್ಷತ್ರದವರು ಮಖಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ಒಳ್ಳೆಯ ಗುಣಗಳು ಬರುತ್ತದೆ. ಮ, ಮ, ಮಿ, ಮೀಮು, ಮಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮಖಿ ನಕ್ಷತ್ರಕ್ಕೆ ಸೇರುತ್ತದೆ. ನೀವಿಬ್ಬರೂ ಭಾವನೆಗಿಂತ ತರ್ಕಕ್ಕೆ ಆದ್ಯತೆ ನೀಡುತ್ತೀರಿ. ಅನುರಾಗವನ್ನು ಗಟ್ಟಿಗೊಳಿಸಲು ಈ ನಕ್ಷತ್ರದವರು ಹೆಚ್ಚು ಪ್ರಯತ್ನಶೀಲರಾಗಿರುತ್ತಾರೆ. ಲೈಂಗಿಕವಾಗಿ ಈ ಜೋಡಿ ಅನುರಾಗದ ವಿಷಯದಲ್ಲಿ ಎತ್ತಿದ ಕೈಯಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ. ಇವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಇವರು ಎಲ್ಲೇ ಹೋದರೂ ಏನು ಮಾಡಿದರೂ ತಮ್ಮ ಗುರುತನ್ನು ಅಚ್ಚು ಹಾಕುತ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು. ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು, ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ. ಆಶ್ಲೇಷ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಈ 2 ರಾಶಿಯವರು ನಕ್ಷತ್ರದವರು ಬೆಸೆಯಲು ಹೆಚ್ಚು ಪ್ರಬಲರಾಗಿರುತ್ತಾರೆ. ಬೌದ್ಧಿಕವಾಗಿ ಉತ್ತೇಜಿಸುವ ಜೋಡಿಯು ಸ್ನೇಹಿತರಿಂದ ಪ್ರೇಮಿಗಳಿಗೆ ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಅಂದರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಆದರೆ ಎರಡಕ್ಕೂ ಶುಭ ಫಲ. ಒಂದು ವೇಳೆ ಆಶ್ಲೇಷ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಲವ್ ಮ್ಯಾರೇಜ್ ಆದರೆ ಪ್ರಪಂಚವನ್ನೇ ಸುತ್ತು ಹಾಕುತ್ತಾರೆ. ಈ ನಕ್ಷತ್ರದವರು ಆತ್ಮಸಂಗಾತಿಗಳಾಗಿ ಒಬ್ಬರಿಗೊಬ್ಬರು ವಿಲೀನಗೊಳ್ಳುತ್ತಾರೆ.
ಪರಸ್ಪರ ವಿಲೀನಗೊಳ್ಳುವ ನಿಮ್ಮ ಬಯಕೆ ಯಾವಾಗಲೂ ಇರುತ್ತದೆ ಮತ್ತು ಅವರ ಸಂಪೂರ್ಣ ಸಂಬಂಧ ಯಾವಾಗಲೂ ಹಸಿರಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ಈ ನಕ್ಷತ್ರದವರ ಜೋಡಿಯು ಒಂದು ಶಿಶು ವಿಹಾರವನ್ನೇ ಪಡೆಯುವಷ್ಟು ಮಕ್ಕಳನ್ನು ಹೊಂದಬಹುದು, ಅಷ್ಟು ಹೊಂದಾಣಿಕೆ ಇರುತ್ತದೆ. ಒಬ್ಬ ನಕ್ಷತ್ರದವರಿಗೆ ತಂದೆ ತಾಯಿಯ ಬಗ್ಗೆ ವಿಶೇಷವಾದ ಪ್ರೀತಿ, ಅಕ್ಕರೆ, ಗೌರವ ಇರುತ್ತದೆ. ಎದುರಾಗುವ ಅಡೆತಡೆಗಳನ್ನು ಮೀರಿ ಸುಖ ಮತ್ತು ಸಂತೃಪ್ತಿಯ ದಾಂಪತ್ಯ ಜೀವನ ನಡೆಸುತ್ತಾರೆ. ಪ್ರತಿಯೊಬ್ಬರನ್ನು ಗೌರವಿಸುವ ಇವರು ಬೇರೆಯವರಿಂದಲೂ ಗೌರವ ನಿರೀಕ್ಷಿಸುತ್ತಾರೆ. ಮೋ ಟ ಟಿ ಟಿ ಟು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಒಳ್ಳೆಯ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ಟೊ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 15 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಉತ್ತರ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆದರೆ 2, 3, 4ನೇ ಪಾದದಲ್ಲಿ ಮದುವೆಯಾಗುವುದಾದರೆ 15 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹವು ಅಶುಭವಾಗಿರುತ್ತದೆ. ಆಶ್ಲೇಷ ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ಕೆಟ್ಟ ಹೊಂದಾಣಿಕೆ ನಕ್ಷತ್ರಗಳು, ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆಶ್ಲೇಷ ನಕ್ಷತ್ರದವರು ಚಿತ್ತಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಪೆ, ಪೊ, ರ, ರ, ರಿ, ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತಾ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ, ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆದರೆ ಆಶ್ಲೇಷ ನಕ್ಷತ್ರದ ಪುರುಷರು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಈ ನಕ್ಷತ್ರದ ಪಾದಗಳು ತುಲಾ ರಾಶಿ ಸೇರುವುದರಿಂದ ರಾಶಿಗಳು ಬೇರೆ ಬೇರೆಯಾಗುತ್ತದೆ. ಆಶ್ಲೇಷ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಜ್ಯೋತಿಷ್ಯದ ಗಣನೆಯಲ್ಲಿ ಇರುವ 27 ನಕ್ಷತ್ರಗಳಲ್ಲಿ 15ನೇ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರವನ್ನು ಮಹಾನ್ ನಕ್ಷತ್ರ ಎಂದು ಕರೆಯಲಾಗುವುದು. ಈ ನಕ್ಷತ್ರವು ಸೃಜನಶೀಲತೆ, ಕಲೆ ಮತ್ತು ಸ್ವಾತಂತ್ರ್ಯದ ಸಂಕೇತವನ್ನು ಹೊಂದಿರುತ್ತದೆ.
ಆಶ್ಲೇಷ ಮತ್ತು ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರವಾದ್ದರಿಂದ ಒಂದೇ ಗುಣ ಬಂದರೂ ವಿವಾಹ ಶುಭವಾಗಿರುತ್ತದೆ. ಸ್ವಾತಿ ಎನ್ನುವ ಪದದ ಸಂಸ್ಕೃತದ ಅರ್ಥವು ತೀಕ್ಷ್ಣ ಅಥವಾ ಪ್ರತಿಭೆಯನ್ನು ಸೂಚಿಸುವ ಕತ್ತಿ ಎಂದಾಗುವುದು. ಈ ನಕ್ಷತ್ರವು ವಾಯುದೇವ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಹಾಗಾಗಿ ಈ ನಕ್ಷತ್ರವನ್ನು ಹೊಂದಿರುವ ವ್ಯಕ್ತಿಗಳು ಸ್ವಭಾವದಲ್ಲಿ ಪ್ರಕ್ಷುಬ್ಧ ನಡವಳಿಕೆ, ಸ್ವಾತಂತ್ರ್ಯದ ವರ್ತನೆಯನ್ನು ತೋರುತ್ತಾರೆ. ಜೊತೆಗೆ ಈ ನಕ್ಷತ್ರದವರು ಉತ್ತಮ ಆತ್ಮವಿಶ್ವಾಸ ಮತ್ತು ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ ಎನ್ನಲಾಗುವುದು. ಅವರು ಕೈಗೊಂಡ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ನೆರವೇರಿಸುವರು. ಅವರ ಕೆಲಸದಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲ ಎಂದು ಹೇಳಲಾಗುವುದು. ಸ್ವಾತಿ ನಕ್ಷತ್ರದ ಮಹಿಳೆಯರು ಸಹಾನುಭೂತಿಯನ್ನು ಹೊಂದಿರುತ್ತಾರೆ. ಅಂತೆಯೇ ಸಮಾಜದಲ್ಲಿಯೂ ಉತ್ತಮ ಗೌರವವನ್ನು ಪಡೆದುಕೊಳ್ಳುವರು. ಪರಿಶುದ್ಧ ಮನಸ್ಸಿನವರಾದ ಇವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವರು. ಇವರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವರು. ಪ್ರಾಮಾಣಿಕ ವ್ಯಕ್ತಿಗಳಾಗಿ ಇರುವರು. ಸಮಾಜದಲ್ಲಿ ಹಾಗೂ ಹೊಸ ಜನಗಳ ನಡುವೆ ಇರುವಾಗ ಬಹುಬೇಗ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರು. ಅಷ್ಟೇ ಸುಲಭವಾಗಿ ತಮ್ಮ ವಿರೋಧಿಗಳನ್ನು ಸಮಾಧಾನ ಮಾಡುವರು. ಅತಿಯಾದ ಪ್ರಯಾಣವನ್ನು ಇಷ್ಟಪಡದ ಇವರು ಮನೆಯಲ್ಲಿಯೇ ಇರಲು ಇಷ್ಟಪಡುವರು. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸ್ವಭಾವತಃ ಶಾಂತಿಯುತವಾದ ವರ್ತನೆಯನ್ನು ತೋರುವರು. ಆದರೆ ಸ್ವಯಂ ಅವಲಂಬಿತರಾಗಿರುತ್ತಾರೆ. ಆಸ್ತಿಯ ಕುರಿತಾಗಿ ಅಥವಾ ಇನ್ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರುತ್ತಾರೆ. ಇವರ ಕೆಲಸದ ಬಗ್ಗೆ ಯಾರಾದರೂ ಟೀಕಿಸಿದರೆ ಇಷ್ಟಪಡುವುದಿಲ್ಲ. ಇವರು ಕೋಪಿಷ್ಠರಲ್ಲದೇ ಇದ್ದರೂ ಕೋಪ ಬಂದಾಗ ಅವರಿಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ. ಅಗತ್ಯ ಇರುವ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಆದರೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಯಾವುದೇ ಅಡ್ಡಿಯನ್ನು ಬಯಸುವುದಿಲ್ಲ. ಜೊತೆಗೆ ತಮಗೆ ಸಿಗಬೇಕಾಗಿರುವುದನ್ನು ಪಡೆದುಕೊಳ್ಳುವಲ್ಲಿಯೂ ಯಾವುದೇ ಹಿಂಜರಿಕೆಯನ್ನು ತೋರುವುದಿಲ್ಲ ಎನ್ನಲಾಗುವುದು. ಆಶ್ಲೇಷ ನಕ್ಷತ್ರದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 3 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು. ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಈ ದೋಷಗಳು ನಿರ್ಮೂಲವಾಗಿದ್ದರೆ ವಿವಾಹವು ಶುಭವಾಗಿರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ
ಒಟ್ಟು 11 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 1, 2, 3ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ. ಆದರೆ ಆಶ್ಲೇಷ ನಕ್ಷತ್ರದ ಪುರುಷರು ವಿಶಾಖ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ವಿಶಾಖ ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಟಿ ಟಿ ಟು ಟೆ ತು ಟೆ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ಉತ್ತಮವಾದ ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ಅನುರಾಧ ನಕ್ಷತ್ರದವರು ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ಆಶ್ಲೇಷ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಆಶ್ಲೇಷ ಮತ್ತು ಜ್ಯೇಷ್ಠ ನಕ್ಷತ್ರದವರು ವಿವಾಹವಾದರೆ ತಮ್ಮ ಹೆಚ್ಚಿನ ಲೈಂಗಿಕ ಆಸಕ್ತಿಗೆ ಸಮಾನರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಂಗಾತಿಯೂ ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಯ ಯ ಇ ಯು ಈ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಸೇರುತ್ತದೆ. ಇನ್ನು ಮೂಲ ನಕ್ಷತ್ರ ಮೊದಲೇ ಹೇಳಿದಂತೆ ಆಶ್ಲೇಷ ನಕ್ಷತ್ರಕ್ಕೆ ಮೂಲ ನಕ್ಷತ್ರವು ವೇದಕೂಟದಲ್ಲಿ ತದ್ವಿರುದ್ಧವಾದ ಕಾರಣ ವಿವಾಹ ನಿಷಿದ್ಧವಾಗಿರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಮೂಲ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಮೂಲ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ವೇದಕೂಟದ ವಿರುದ್ಧ ನಕ್ಷತ್ರಗಳಾದ ಕಾರಣ ವಿವಾಹ ನಿಷಿದ್ಧವಾಗಿರುತ್ತದೆ. ಎ ಯು ಬ ಬಿ ಯೋ ವಿ ಭ ಭ ಭಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಬು ಡ ಭೂ ಫ ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಆಶ್ಲೇಷ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ
ಒಟ್ಟು 17 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಹಾಗೆಯೇ ಆಶ್ಲೇಷ ನಕ್ಷತ್ರದ ಪುರುಷರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 5 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 4 ಗುಣಗಳು ಬರುತ್ತದೆ. ಹಾಗಾಗಿ ವಿವಾಹಕ್ಕೆ ಅಶುಭವು ಬಿ, ಬೋ, ಜ, ಜಿ, ಭ, ಭೆ, ಭೋ, ಜ, ಜಿ ಈ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ಆಶ್ಲೇಷ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ಶ್ರವಣ, ಧನಿಷ್ಠ, ಶತತಾರ ನಕ್ಷತ್ರದವರನ್ನು ಮದುವೆಯಾಗಬಾರದು. ಸ್ತ್ರೀ ಅಥವಾ ಪುರುಷರಿಗಾಗಲಿ ಯಾವುದೇ ನಕ್ಷತ್ರವನ್ನು ಪರೀಕ್ಷಿಸಿದರೂ ಸಾಲಾವಳಿ 18ಕ್ಕಿಂತ ಕಡಿಮೆ ಬರುತ್ತದೆ. ಶ್ರವಣ ನಕ್ಷತ್ರದ ಜು, ಜೆ, ಜೋ, ಖಿ, ಸೋ, ಖೋ, ಖೇ, ಖೋ ಅಕ್ಷರಗಳ ಹೆಸರುಗಳು. ಧನಿಷ್ಠ ನಕ್ಷತ್ರದ ಗ, ಗಿ, ಗು, ಗಿ, ಗಿ ಅಕ್ಷರಗಳ ಹೆಸರುಗಳು. ಶತಾಭಿಷ ನಕ್ಷತ್ರದ ಹೋ, ಸ, ಸಿ, ಸು, ಸು, ನೋ, ಗೌ ಅಕ್ಷರಗಳ ಹೆಸರುಗಳು. ಆಶ್ಲೇಷ ನಕ್ಷತ್ರದವರು ಪೂರ್ವ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಪೂರ್ವ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರದ ಸೆ, ಸೋ, ಧ, ಧಿ, ಡಿ, ಡ, ಡ, ಡಿ ಅಕ್ಷರಗಳ ಹೆಸರುಗಳು. ಆಶ್ಲೇಷ ನಕ್ಷತ್ರದವರು ಉತ್ತರ ಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮವಾದ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ಉತ್ತರ ಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಉತ್ತರ ಭಾದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ. ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಥ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರ ಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಆಶ್ಲೇಷ ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಆಶ್ಲೇಷ ನಕ್ಷತ್ರದ ಪುರುಷರು ರೇವತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 10 ಗುಣಗಳು ಬರುತ್ತದೆ. ವಿವಾಹ ಶುಭ. ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 9 ಗುಣಗಳು ಬರುತ್ತದೆ. ಸ್ತ್ರೀಯರಿಗೆ ರೇವತಿ ನಕ್ಷತ್ರವು ಅತ್ಯುತ್ತಮವಾಗಿರುತ್ತದೆ. ಆದರೆ ರೇವತಿ ನಕ್ಷತ್ರ 1, 2, 3ನೇ ಚರಣದಲ್ಲಿ ಜನಿಸಿದ ಗಂಡು ಅಥವಾ ಹೆಣ್ಣು ಮಗುವಾದರೆ ಯಾವುದೇ ದೋಷ ಪರಿಹಾರ ಪೂಜೆ ಅಗತ್ಯವಿಲ್ಲ. 4ನೇ ಚರಣದಲ್ಲಿ ಗಂಡು ಮಗು ಜನಿಸಿದರೆ 17 ದಿನ ಬುದ್ಧ ಗ್ರಹ ಪೂರ್ಣ ಕುಂಭ ಜಪಂ ತಂದೆಗೆ 3 ತಿಂಗಳ ಮೊದಲು ಬೇಕು ಮತ್ತು ಹೆಣ್ಣು ಮಗುವಾದರೆ ಅದೇ ಶಾಂತಿ ತಾಯಿಗೆ ಮಾಡಬೇಕು. ಹಾಗಾಗಿ ಪರೀಕ್ಷಿಸಿ ಮದುವೆಯಾಗುವುದು ಉತ್ತಮ.
ದೇ, ದೋ, ಚ, ಚ, ಚಿ. ಚಿ ಅಕ್ಷರಗಳ ಹೆಸರು ರೇವತಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.